ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ ಎ.ಸಿ. ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 2, ಸಾಂಖ್ಯಯೋಗ. ಶ್ಲೋಕ 27. ಜಾತಸ್ಯ ಹಿ ಧ್ರುವಃ ಮೃತ್ಯುಃ ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾತ್ ಅಪರಿಹರ್ಯ ಅರ್ಥೇ ನ ತ್ವಂ ಶೋಚಿತಂ ಅರ್ಹಸಿ. ಅನುವಾದ: ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣದ ನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಶೋಕಿಸಬಾರದು. ಸೊ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇರೋದು. ಸೊ ಅರ್ಜುನ ಏನು ಅನ್ಕೊತಾನೆ, ನಾನು ಇವ್ರನ್ನ ಸಾಯಿಸಿದ್ರೆ ಅಲ್ಲಿಗೆ ಮುಗೀತು, ಇವರು ಮತ್ತೆ ಬರೋದಿಲ್ಲ ಅಂಥೇಳಿ. ಸೊ ಅದಕ್ಕೆ ನೀಟಾಗಿ ಹೇಳಿದ್ದಾರೆ, ಹುಟ್ಟಿದ ಮೇಲೆ ಅವನು ಸಾಯಲೇಬೇಕು, ಹಾಗೆ ಸತ್ತವನು ಮತ್ತೆ ಹುಟ್ಟಲೇಬೇಕು. ಸೊ ಈ ಒಂದು ಕಾರಣ ಇಟ್ಕೊಂಡು ನೀನು ನಿನ್ನ ಕರ್ತವ್ಯವನ್ನು ನಿಲ್ಲಿಸಬೇಡ ಅರ್ಜುನ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು. ಭಾವಾರ್ಥ: ತನ್ನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ಯಾರೇ ಆಗಲಿ ಜನ್ಮ ತಾಳಲೇಬೇಕು. ಕರ್ಮಗಳ ಒಂದು ಅವಧಿಯನ್ನು ಮುಗಿಸಿದ ಮೇಲೆ ಅವನು ಮತ್ತೆ ಹುಟ್ಟುವುದಕ್ಕಾಗಿ ಸಾಯಲೇಬೇಕು. ಸೊ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕರ್ಮಗಳಿಗೆ, ಅಂದರೆ ತಾನು ಮಾಡುವಂತಹ ಕೆಲಸಗಳಿಗೆ ಅನುಗುಣವಾಗಿ ಮತ್ತೆ ಹುಟ್ಟುತ್ತಾನೆ. ಅದು ಒಳ್ಳೆಯ ಕೆಲಸನೇ ಆಗಿರ್ಬೋದು ಅಥವಾ ಕೆಟ್ಟ ಕೆಲಸನೇ ಆಗಿರ್ಬೋದು, ಆ ಕರ್ಮಕ್ಕೆ ಅನುಗುಣವಾಗಿ ಅವನು ಜನ್ಮವನ್ನು ತಾಳ್ತಾನೆ. ಅದೇ ಥರ ಅವನ ಕೆಲಸಗಳು ಮುಗಿದ ಮೇಲೆ ಮತ್ತೆ ಅವನು ಸಾಯಲೇಬೇಕು. ಹೀಗೆ ಮನುಷ್ಯನು ಮುಕ್ತಿ ಇಲ್ಲದೆ ಹುಟ್ಟು ಸಾವುಗಳ ಒಂದು ಚಕ್ರದ ಅನಂತರ ಮತ್ತೊಂದು ಚಕ್ರದಲ್ಲಿ ಸಾಗುತ್ತಾನೆ. ಸೊ ಹುಟ್ಟು ಮತ್ತು ಸಾವು ಅನ್ನೋ ಒಂದು ಚಕ್ರದಲ್ಲಿ ಒಬ್ಬ ಮನುಷ್ಯ ಇದ್ದೇ ಇರ್ತಾನೆ. ಅವನು ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹುಟ್ಟು ಸಾವುಗಳ ಈ ಚಕ್ರವು ಅನಗತ್ಯ ಕೊಲೆ, ಪ್ರಾಣಿವಧೆ ಮತ್ತು ಯುದ್ಧಗಳನ್ನು ಸಮರ್ಥಿಸುವುದಿಲ್ಲ. ಸೊ ಮುಂದೆನೂ ಹೇಳ್ತಾ ಹೋಗ್ತಿದ್ದಾರೆ, ಹುಟ್ಟು ಸಾವು ಅನ್ನೋ ಚಕ್ರ ಕೊಟ್ಟಿದ್ದೀವಿ. ಸೊ ನಾವು ಹುಟ್ಟಿದವನು ಒಳ್ಳೇದು ಮಾಡಿದ್ರು ವಾಪಸ್ ಬರ್ತೀನಿ, ಕೆಟ್ಟದ್ದು ಮಾಡಿದ್ಮೇಲೂ ವಾಪಸ್ ಬರ್ತೀನಿ, ಹಾಗಿದ್ಮೇಲೆ ನಾನು ಕೆಟ್ಟದ್ದೇ ಮಾಡ್ತೀನಿ ಅಂತ ಮಾಡ್ತಾನೆ ಇರಬೇಕು ಅನ್ನೋದು ಈ ಒಂದು ಹುಟ್ಟು ಸಾವಿನ ಚಕ್ರದ ಬಗ್ಗೆ ಸಮರ್ಥಿಸ್ಕೊಳ್ತಾ ಇರೋದಲ್ಲ. ಇಲ್ಲಿ ನಾವು ಅನಗತ್ಯವಾದ ಕೊಲೆ, ಪ್ರಾಣಿವಧೆ ಮತ್ತು ಯುದ್ಧಗಳನ್ನು ಮಾಡಲಿ ಅಂಥೇಳಿ ನಾವು ಯಾವುದೇ ಕಾರಣಕ್ಕೂ ಪ್ರೇರೇಪಿಸ್ತಿಲ್ಲ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಆದರೆ ಮಾನವ ಸಮಾಜದಲ್ಲಿ ನಿಯಮ ಮತ್ತು ವ್ಯವಸ್ಥೆಯನ್ನು ರಕ್ಷಿಸಲು ಹಿಂಸೆ ಮತ್ತು ಯುದ್ಧ ಅನಿವಾರ್ಯ ಅಂಶಗಳಾಗುತ್ತದೆ. ಯಾವುದೇ ಒಂದು ಸಮಾಜವನ್ನು ನಾವು ಬ್ಯಾಲೆನ್ಸ್ಡ್ ಆಗಿ ಇಡಬೇಕು ಅಥವಾ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಲಾ ಆ್ಯಂಡ್ ಆರ್ಡರ್ಸ್ ಅಂತ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಲೇಬೇಕು. ಹಾಗಾಗಿ ಯಾವಾಗ ಅನಿವಾರ್ಯ ಇರುತ್ತೋ ಅವಾಗ ಯುದ್ಧ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇದನ್ನೇ ನಾವು ಹಿಂದಿನ ಶ್ಲೋಕದಲ್ಲಿ ಹೇಳಿದಾಗ, ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಂಥೇಳಿ ಅದು ಒಂದು ಹಿಂಸೆ. ಅದೇ ಥರ ಜಡ್ಜು ಅವನಿಗೆ ಶಿಕ್ಷೆ ಕೊಟ್ಟರೆ ಅದು ಒಂದು ಹಿಂಸೆ ಅಂತ ನಾವು ಅನ್ಕೋತೀವಿ. ಆದರೆ ಜಡ್ಜು ಕೊಡುವಂತಹ ಹಿಂಸೆ ಏನಿರುತ್ತೆ ಅದು ಅವನ ಕರ್ಮಕ್ಕೆ ಅನುಗುಣವಾಗಿ ಅವನು ತಪ್ಪು ಮಾಡೋದ್ರಿಂದ ಕೊಡೋದು. ಅದನ್ನು ಅವಾಗ ನಾವು ಹಿಂಸೆ ಅಂತ ಹೇಳೋದಿಲ್ಲ, ಅದನ್ನು ನಾವು ಅವನ ಪನಿಷ್ಮೆಂಟ್ ಕೊಟ್ಟು ಅವನನ್ನು ಸರಿ ಮಾಡೋದು ಅಂತ ಹೇಳ್ತೀವಿ. ಕುರುಕ್ಷೇತ್ರ ಸಮರವು ಪರಮಪ್ರಭುವಿನ ಸಂಕಲ್ಪ, ಆದ್ದರಿಂದ ಅದು ಅನಿವಾರ್ಯ. ಧರ್ಮಕ್ಕಾಗಿ ಹೋರಾಡುವುದು ಕ್ಷತ್ರಿಯನ ಕರ್ತವ್ಯ. ಅವನು ತನ್ನ ನ್ಯಾಯವಾದ ಕರ್ತವ್ಯವನ್ನಷ್ಟೇ ಮಾಡುತ್ತಿರುವಾಗ ತನ್ನ ಬಂಧುಗಳ ಸಾವಿಗಾಗಿ ಹೆದರಬೇಕೇಕೆ, ದುಃಖಿಸಬೇಕೇಕೆ? ಪಾಪಕರ್ಮಗಳೆಂದರೆ ಅವನಿಗೆ ತುಂಬ ಭಯ. ಧರ್ಮವನ್ನು ಮುರಿದು ಅದರಿಂದ ಪಾಪ ಕಾರ್ಯವನ್ನು ಫಲಕ್ಕೆ ಅವನು ಒಳಗಾಗುವುದು ಯೋಗ್ಯವಲ್ಲ. ಸೊ ಈ ಧರ್ಮಕ್ಷೇತ್ರದಲ್ಲಿ ಯುದ್ಧ ನಡೀತಿರೋದು ಅದು ಬೇರೆ ಯಾರ್ದೋ ಒಳಿತಿಗಾಗಿ ಅಲ್ಲ, ಧರ್ಮದ ಒಳಿತಿಗಾಗಿ. ಅದು ಶ್ರೀಕೃಷ್ಣನ ಒಂದು ಸಂಕಲ್ಪ ಕೂಡ. ಇದನ್ನು ಮಾಡೇ ತೀರಬೇಕು, ಧರ್ಮವನ್ನು ಸ್ಥಾಪನೆ ಮಾಡಲೇಬೇಕು ಅನ್ನೋದು ಶ್ರೀಕೃಷ್ಣನ ಒಂದು ಪ್ರಮಾಣ ಹೊರತು ಬೇರೆ ಯಾರದ್ದೂ ಅಲ್ಲ. ಇಲ್ಲಿ ಅರ್ಜುನ ಕೇವಲ ನಿಮಿತ್ತ ಮಾತ್ರ, ಕರ್ತು ಬಂದು ಶ್ರೀಕೃಷ್ಣನೇ ಆಗಿರ್ತಾರೆ. ಹಾಗಾಗಿ ನೀನು ನ್ಯಾಯವನ್ನೇ ಕೊಡ್ತಾ ಇದೀಯ, ಹಾಗಾಗಿ ನಿನ್ನ ಕರ್ತವ್ಯ ಯಾಕೆ ನೀನು ಮರಿತಾ ಇದೆಯಾ? ಅವ್ರನ್ನ ಸಾಯಿಸು ಅಂತಂದರೆ ನೀನು ಯಾಕೆ ಸಾಯಿಸ್ತಾ ಇಲ್ಲ? ಸಾಯಿಸದೆ ದುಃಖಕ್ಕೆ ಒಳಗಾಗಿ ನೀನು ಯಾಕೆ ಮತ್ತೊಂದು ಪಾಪವನ್ನು ಮಾಡ್ತಾ ಇದೆಯಾ? ನೀನು ನ್ಯಾಯವಾಗಿರೋದ್ರಿಂದ, ಧರ್ಮಕ್ಕಾಗಿ ಹೋರಾಡ್ತಿರೋದ್ರಿಂದ ನೀನು ಮಾಡ್ತಿರೋದು ತಪ್ಪಲ್ಲ. ಹಾಗಾಗಿ ನೀನು ಯುದ್ಧ ಮಾಡು. ನೀನು ಮಾಡದೇ ಇದ್ದರೆ ಅದು ಪಾಪ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ತನ್ನ ನ್ಯಾಯವಾದ ಕರ್ತವ್ಯವನ್ನು ಮಾಡಲು ತಪ್ಪಿಸಿಕೊಂಡರೆ ಅವನು ತನ್ನ ಬಂಧುಗಳ ಸಾವನ್ನು ತಡೆಯಲು ಸಮರ್ಥನಾಗುವುದಿಲ್ಲ. ತಪ್ಪು ಕಾರ್ಯದ ಪಥವನ್ನು ಆರಿಸಿಕೊಂಡಿದ್ದರಿಂದ ಅವನೇ ಪತಿತನಾಗುತ್ತಾನೆ. ಸೊ ನಾನು ಯುದ್ಧ ಮಾಡಲ್ಲ ಅಂತ ನೀನು ಹಿಂದೆ ಸರಿದ ತಕ್ಷಣ ಅವರೇನು
ಉಳಿಯೋದಿಲ್ಲ. ಅವ್ರನ್ನ ಬೇರೆ ರೂಪದಲ್ಲಾದರೂ ಶ್ರೀಕೃಷ್ಣ ಕೊಂದೇ ಕೊಲ್ತಾನೆ. ಹಾಗಿದ್ಮೇಲೆ ನೀನು ನಿನ್ನ ಬಂಧುಗಳನ್ನು ಉಳಿಸ್ತೀನಿ ಅಂತ ನೀನು ಹೇಗೆ ಅನ್ಕೊತೀಯ? ಆ ಥರದ ಒಂದು ದಾರಿಯನ್ನು ನೀನು ಆರಿಸ್ಕೊಂಡ್ರೆ ಅಲ್ಲಿ ಪತನ ಆಗೋದು ನೀನೇ ಹೊರತು ಬೇರೆ ಯಾರೂ ಇಲ್ಲ. ಸೊ ಇದ್ರ ಮೂಲಕ ನಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಕೊಟ್ಟಿರೋಂತಹ ಕರ್ತವ್ಯವನ್ನು ನೀವು ಕರೆಕ್ಟಾಗಿ ನಿಭಾಯಿಸಬೇಕು. ಒಬ್ಬ ವ್ಯಕ್ತಿಗೆ ಮನೆಯ ಜವಾಬ್ದಾರಿ ಕೊಟ್ಟಿರ್ತಾರೆ, ಅಥವಾ ಹೆಣ್ಮಕ್ಳಿಗೆ ಮಕ್ಕಳನ್ನ ಸಾಕುವಂತಹ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ, ಅಥವಾ ಬೇರೆ ಏನೋ ಜವಾಬ್ದಾರಿಗಳನ್ನು ಕೊಡ್ತಾರೆ. ಆ ಜವಾಬ್ದಾರಿಗಳನ್ನು ಬಿಟ್ಟು ಮರೆತು ನಾವು ಬರೀ ಬೇರೆ ಕೆಲಸಗಳನ್ನು ಮಾಡೋದಾಗಲಿ ಅಥವಾ ಬರೀ ದೇವರನ್ನೇ ನೆನಪಿಸೋದಾಗಲಿ ಮಾಡೋ ಹಾಗಿಲ್ಲ. ನಮಗೆ ಕೊಟ್ಟಿರೋಂತಹ ಕರ್ತವ್ಯಗಳನ್ನು ನಾವು ಚಾಚು ಚಪ್ಪದೆ ಮಾಡಲೇಬೇಕು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಮಾಡೋದಿಲ್ವೋ ಆಗ ನಮಗೆ ಪಾಪ ಬರುತ್ತೆ ಹೊರತು, ನಿನ್ನ ಕರ್ತವ್ಯವನ್ನು ನೀನು ಮಾಡಿ ಸರಿಯಾದ ದಾರಿಯಲ್ಲಿದ್ದರೆ ನಿನಗೆ ಪಾಪ ಬರೋದಿಲ್ಲ ಅನ್ನೋದನ್ನು ನಮಗೆ ಈ ರೀತಿಯಾಗಿ ಹೇಳಿದ್ದಾರೆ. ಶ್ಲೋಕ 28. ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನನೈವ ತತ್ರಕ ಪರಿದೇವನ. ಅನುವಾದ: ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯೆ ಕೆಲಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವಿಲ್ಲಿದೆ. ಸೊ ಕ್ವೆಶನ್ ಮಾಡಿ ಕೇಳ್ತಾ ಇದ್ದಾರೆ ಇಲ್ಲಿ ಶ್ರೀಕೃಷ್ಣ. ಹುಟ್ಟಿದಂತಹ ಜೀವಿಗಳು ಒಂದು ದೇಹವನ್ನು ಸೇರೋದಕ್ಕಿಂತ ಮುಂಚೆ ಆತ್ಮಗಳು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಮಧ್ಯದಲ್ಲಿ ನಾವು ಬದುಕಿರ್ತೀವಿ, ಹಾಗಾಗಿ ಆತ್ಮ ಇದೆ ಅಂತ ನಂಬ್ತೀವಿ. ಅದೇ ಮನುಷ್ಯ ಸತ್ತ ಮೇಲೆ ಆ ಆತ್ಮ ಎಲ್ಲಿ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗಿದ್ಮೇಲೆ ನೀನು ಏನಕ್ಕೆ ಶೋಕ ಪಡ್ತಾ ಇದೆಯಾ ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಭಾವಾರ್ಥ: ತತ್ವಶಾಸ್ತ್ರಜ್ಞರಲ್ಲಿ ಎರಡು ವರ್ಗಗಳಿಗೆ ಒಪ್ಪೋಣ. ಒಂದು ವರ್ಗವು ಆತ್ಮದ ಅಸ್ತಿತ್ವವನ್ನು ನಂಬುತ್ತದೆ, ಇನ್ನೊಂದು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ. ಸೊ ಯಾವುದೇ ಒಂದು ತತ್ವಶಾಸ್ತ್ರಗಳಲ್ಲಿ ಎರಡು ವರ್ಗ ಇರುತ್ತೆ. ಒಂದು ಆತ್ಮ ಇದೆ ಅಂತ ನಂಬ್ತಾರೆ, ಒಂದು ಆತ್ಮ ಇಲ್ಲ ಅಂತ ಹೇಳ್ತಾರೆ. ಇವೆರಡೂ ವರ್ಗದಲ್ಲಿ ಯಾವುದನ್ನು ನೀನು ಒಪ್ಪಿದರೂ ಶೋಕಕ್ಕೆ ಕಾರಣವಿಲ್ಲ ಅಂತ ಹೇಳಿದ್ದಾರೆ. ಈ ಎರಡು ವರ್ಗದಲ್ಲಿ ನೀನು ಆತ್ಮ ಇದೆ ಅಂತ ನಂಬಿದ್ರೂ ನಡೆಯುತ್ತೆ, ಆತ್ಮ ಇಲ್ಲ ಅಂತ ಅಂದ್ರೂ ನಡೆಯುತ್ತೆ. ಈ ಎರಡೂ ವರ್ಗದಲ್ಲೂ ಕೂಡ ನೀನು ಶೋಕ ಅಥವಾ ದುಃಖ ಪಡೋದಕ್ಕೆ ಅರ್ಥನೇ ಇಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾಕೆ ಅಂತ ನೋಡೋಣ ಬನ್ನಿ. ಆತ್ಮದ ಅಸ್ತಿತ್ವವನ್ನು ನಂಬದಿರುವವರನ್ನು ವೇದದ ಜ್ಞಾನವನ್ನು ಅನುಸರಿಸುವವರು ನಾಸ್ತಿಕರು ಎಂದು ಕರೆಯುತ್ತಾರೆ. ಯಾರು ವೇದ ಜ್ಞಾನ ಆಗಲಿ ಅಥವಾ ಆತ್ಮ ಇದೆ ಅಂತ ಆಗಲಿ ಅಥವಾ ದೇವರು ಇದೆ ಅಂತ ಯಾರು ನಂಬೋದಿಲ್ವೋ ಅವರನ್ನು ನಾಸ್ತಿಕರು ಅಂತ ಕರೀತಾರೆ. ವಾದಕ್ಕೋಸ್ಕರ ನಾವು ಈ ನಾಸ್ತಿಕವಾದವನ್ನು ಒಪ್ಪಿದರೂ ದುಃಖಿಸಲು ಕಾರಣವಿಲ್ಲ. ಆತ್ಮದ ಪ್ರತ್ಯೇಕ ಅಸ್ತಿತ್ವವನ್ನು ಬಿಟ್ಟರೆ ಭೌತಿಕ ಅಂಶಗಳು ಸೃಷ್ಟಿಗೆ ಮೊದಲು ಅವ್ಯಕ್ತವಾಗಿರುತ್ತದೆ. ಸೊ ಇವಾಗ ಅವ್ರದ್ದೇ ಒಪ್ಪೋಣ, ನಾಸ್ತಿಕರು ಹೇಳೋದನ್ನೇ ಒಪ್ಪೋಣ, ಆತ್ಮ ಇಲ್ಲ ಅಂತಲೇ ಒಪ್ಪೋಣ, ದೇಹ ಬರೀ ಭೌತಿಕವಾಗಿ ಆಗಿರುತ್ತೆ ಅಂತ ಒಪ್ಪೋಣ. ಸೊ ಸೃಷ್ಟಿಯಲ್ಲಿ ಇದು ಅವ್ಯಕ್ತವಾಗಿರುತ್ತೆ. ಸೊ ಆಕಾಶದಿಂದ ವಾಯುವು ಉತ್ಪತ್ತಿಯಾಗುವಂತೆ, ವಾಯುವಿನಿಂದ ಅಗ್ನಿಯು ಉತ್ಪತ್ತಿಯಾಗುವಂತೆ, ಅಗ್ನಿಯಿಂದ ನೀರು ಉತ್ಪತ್ತಿಯಾಗುವಂತೆ ಮತ್ತು ನೀರಿನಿಂದ ಭೂಮಿಯು ವ್ಯಕ್ತವಾಗುವಂತೆ ಈ ಸೂಕ್ಷ್ಮ ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತತೆಯು ಉಂಟಾಗುತ್ತದೆ. ಸೊ ನಾವು ಮಾಯಾಲೋಕದಲ್ಲಿ ಇರೋದ್ರಿಂದ ಭೌತಿಕವಾಗಿ ನಾವು ನೋಡೋದೆಲ್ಲನೂ ಕೂಡ ವ್ಯಕ್ತವಾಗಿರುವಂಥದ್ದು, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಈಗ ಆತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗಾಗಿ ಅದನ್ನು ನಾವು ಇಲ್ಲ ಅಂತ ನಂಬ್ತಾ ಇದ್ದೀವಿ. ಸೊ ನಾಸ್ತಿಕರ ಪ್ರಕಾರ ನಾವು ಆತ್ಮ ಇಲ್ಲ ಅಂತಲೇ ನಂಬ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಆದರೆ ಮಾಯಾಲೋಕದಲ್ಲಿ ಏನಿರುತ್ತೆ, ಭೌತಿಕವಾಗಿ ಎಲ್ಲದೂ ಇದೆ. ಆದರೆ ಒಂದು ಸರಿ ಮಾಯಾಲೋಕ ಅನ್ನೋದು ನಾವು ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ಈ ಎಲ್ಲ ವಿಧಗಳು ಹೊರಟೋಗುತ್ತೆ. ಸೊ ಇಲ್ಲಿ ನಾವು ಹೇಗೆ ಆಕಾಶದಿಂದ ವಾಯು ಇದೆ ಅಂತ ನಂಬ್ತೀವಿ, ವಾಯುವಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ ಅಂತ ನಂಬ್ತೀವಿ, ಅದೇ ಥರ ಅಗ್ನಿಯಿಂದ ನೀರು ಉತ್ಪತ್ತಿ ಆಗುತ್ತೆ, ನೀರಿನಿಂದ ಭೂಮಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ನಾವು ನಂಬಿದ್ದೀವಿ. ನಾಸ್ತಿಕರು ಅಂದಮೇಲೆ ದೇವ್ರನ್ನ ನಂಬಲಿಲ್ಲದ್ರೂ ಭೌತಿಕ ವಿಷಯಗಳನ್ನು ನಂಬ್ತೀವಿ. ಭೌತಿಕ ಅಂದರೆ ಈ ಪಂಚಮಹಾಭೂತಗಳು, ಈ ಪಂಚಮಹಾಭೂತಗಳು ಇದ್ದಾವೆ ಅಂತ ನಂಬ್ತೀವಿ. ಅಂದಮೇಲೆ ಇದೆಲ್ಲ ಉತ್ಪತ್ತಿ ಆದಮೇಲೆ ಅವ್ಯಕ್ತದಿಂದ ವ್ಯಕ್ತದ ಕಡೆಗೆ ಹೋಗುತ್ತೆ, ವ್ಯಕ್ತವಾಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಭೂಮಿಯಿಂದ ವ್ಯಕ್ತತೆಯ ನಾನಾ ಬಗೆಗಳು ಉಂಟಾಗುತ್ತದೆ. ಈ ಭೂಮಿಯಲ್ಲಿ ಈ 5 ಬಗೆಯ ಮಹಾಭೂತಗಳಲ್ಲಿ ಲಾಸ್ಟ್ನೇದು ಭೂಮಿಯಿಂದ ನೆಕ್ಸ್ಟು ಬೇರೆ ನಾನಾ ಬಗೆಯ ವ್ಯಕ್ತತೆಗಳು ಉಂಟಾಗುತ್ತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಮತ್ತೆ ನಿಮಗೆ ಅರ್ಥ ಆಗಲಿ ಅಂತ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಭೂಮಿಯಿಂದ ರೂಪ ತಾಳುವ ಗಗನಚುಂಬಿಯನ್ನು ನೋಡಿ, ಅದನ್ನು ಒಡೆದು ಹಾಕಿದಾಗ ವ್ಯಕ್ತತೆಯು ಅವ್ಯಕ್ತವಾಗುತ್ತದೆ ಅಲ್ವಾ. ಸೊ ಇಷ್ಟು ಈ 5 ಮಹಾಭೂತಗಳಿಂದ ಒಂದಾದ್ಮೇಲೆ ಒಂದು ಸರಣಿಯಲ್ಲಿ ಬರುತ್ತೆ. ಅದೇ ಭೂಮಿಯಿಂದ ಗಗನಚುಂಬಿ ಅಂದರೆ ಕಾಮನಬಿಲ್ಲು ಉಂಟಾಗುತ್ತೆ. ಅದನ್ನೇ ನಾವು ಒಡೆದಾಗ ಅಲ್ಲಿ ಏನೂ ಇರೋದಿಲ್ಲ. ಅದು ಆತ್ಮ ಕೂಡ ಹಾಗೇನೆ.
ಅದನ್ನು ಒಡೆದು ಹಾಕಿದಾಗ ವ್ಯಕ್ತತೆಯು ಅವ್ಯಕ್ತವಾಗುತ್ತೆ. ಭೌತಿಕ ಗುಣಗಳು ಏನಿದೆ ಅಂತ ಏನು ಹೇಳ್ತೀವಿ, ಭೌತಿಕವಾಗಿ ಮಾತ್ರ ನಾವು ನಂಬ್ತೀವಿ, ರಾಸಾಯನಿಕ ಮತ್ತು ಭೌತಿಕ ಕಾಂಪೋಸಿಷನ್ಸಿಂದ ಮಾತ್ರ ದೇಹ ಆಗಿದೆ ಅಂತ ಏನು ಹೇಳ್ತೀವಿ, ಆ ಎರಡೂ ಒಡೆದು ಹೋದ್ಮೇಲೆ ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟು ದೇಹ ಅಂತ ನೋಡೋದಾದರೆ ಅವ್ಯಕ್ತತೆಯಿಂದ ಮತ್ತೆ ಅವ್ಯಕ್ತತೆ ಕಡೆಗೆ ಹೋಗುತ್ತೆ. ಅದನ್ನು ಒಡೆದು ಹಾಕಿದಾಗ ವ್ಯಕ್ತತೆಯು ಅವ್ಯಕ್ತವಾಗುತ್ತದೆ ಮತ್ತು ಕಡೆಯ ಘಟ್ಟದಲ್ಲಿ ಅಣುಗಳಾಗಿ ಉಳಿಯುತ್ತದೆ. ಸೊ ಗಗನಚುಂಬಿ ಭೂಮಿಯಿಂದ ಉತ್ಪತ್ತಿ ಆದಮೇಲೆ ಅದನ್ನು ನಾವು ಒಡೆದ್ವಿ ಅಂತಂದರೆ ಆ ವ್ಯಕ್ತತೆ ಅನ್ನೋದು ಅವ್ಯಕ್ತ ಆಗುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ಒಂದು ಅಣುಗಳಾಗಿ ಹೋಗುತ್ತೆ. ನಾವು ಹಿಂದಿನ ಇಡೀ ಶ್ಲೋಕದಲ್ಲಿ ಹೇಳಿರೋದು ಆತ್ಮ ಒಂದು ಅಣು ಅಂತ. ಹಾಗೆ ಭೌತಿಕವಾಗಿ ರಾಸಾಯನಿಕವಾಗಿ ಒಂದು ದೇಹ ಒಡೆದು ಹೋದ್ಮೇಲೆ ಅದು ಅಣುಗಳಾಗಿ ಕನ್ವರ್ಟ್ ಆಗುತ್ತೆ. ಅದೇ ಆತ್ಮ ಅಂತ ಹೇಳಿ ಹೇಳಿದ್ದಾರೆ. ಶಕ್ತಸ್ಥಾಯಿತ್ವ ನಿಯಮವು ಇದ್ದೇ ಇದೆ, ಆದರೆ ಕಾಲಗತಿಯಲ್ಲಿ ವಸ್ತುಗಳು ವ್ಯಕ್ತವಾಗುತ್ತವೆ ಮತ್ತು ಅವ್ಯಕ್ತವಾಗುತ್ತವೆ. ಇದೇ ವ್ಯತ್ಯಾಸ. ಆದುದರಿಂದ ವ್ಯಕ್ತತೆಯ ಘಟ್ಟದಲ್ಲಾಗಲಿ ಅವ್ಯಕ್ತತೆಯ ಘಟ್ಟದಲ್ಲಾಗಲಿ ಶೋಕಕ್ಕೆ ಕಾರಣವೆಲ್ಲಿದೆ. ಸೊ ನಾವೇನು ಹೇಳ್ತಿರೋದು ಆತ್ಮ ಇದೆ ಅಂತ, ಆಸ್ತಿಕರು ಏನು ಹೇಳೋದು ಆತ್ಮ ಇದೆ ಅಂತ. ಸೊ ನೀನು ಇವಾಗ ಆತ್ಮ ಇಲ್ಲ ಅಂತ ಹೇಳ್ತಿರೋದ್ರಿಂದ ಭೌತಿಕವಾಗಿ ರಾಸಾಯನಿಕವಾಗಿ ಆಗಿರುವಂತಹ ದೇಹ ಹೋದರೂ ಕೂಡ, ಅವ್ಯಕ್ತ ಆದರೂ ಕೂಡ ಮತ್ತೆ ವ್ಯಕ್ತವಾಗುತ್ತೆ, ಬಂದೇ ಬರುತ್ತೆ. ಮತ್ತೆ ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಭೂಮಿ, ಭೂಮಿಯಿಂದ ಮತ್ತೆ ವ್ಯಕ್ತ ಆಗುತ್ತೆ. ಸೊ ಹಾಗಾಗಿ ನೀನು ಆತ್ಮ ಇದೆ ಅಂತ ನಂಬಿದ್ರೂ ಶೋಕ ಪಡೋ ಅವಶ್ಯಕತೆ ಇಲ್ಲ, ಆತ್ಮ ಇಲ್ಲ ಅಂತ ನಂಬಿದ್ರೂ ಕೂಡ ಶೋಕ ಪಡೋ ಅವಶ್ಯಕತೆ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೇಗೋ ಏನೋ ಅವ್ಯಕ್ತ ಸ್ಥಿತಿಯಲ್ಲಿ ಸಹ ವಸ್ತುಗಳು ನಷ್ಟವಾಗುವುದಿಲ್ಲ. ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಎಲ್ಲ ಮೂಲ ಅಂಶಗಳು ಅವ್ಯಕ್ತವಾಗೇ ಇರುತ್ತದೆ, ಮಧ್ಯದಲ್ಲಿ ಮಾತ್ರ ಅವು ವ್ಯಕ್ತವಾಗುತ್ತದೆ. ಆದ್ದರಿಂದ ಅಂತಹ ಗಣನೀಯ ಭೌತಿಕ ವ್ಯತ್ಯಾಸವೇನೂ ಆಗುವುದಿಲ್ಲ. ಸೊ ಸತ್ತ ಮೇಲೂ ಕೂಡ ಅವ್ಯಕ್ತ ಆದಮೇಲೆ ಮತ್ತೆ ಹುಟ್ಟುತ್ತೆ. ಹುಟ್ಟುವಾಗ ಅದು ಅವ್ಯಕ್ತನೇ, ಮಧ್ಯದಲ್ಲಿ ಅದು ವ್ಯಕ್ತವಾಗುತ್ತೆ, ಅಂದರೆ ರೂಪದಲ್ಲಿರುತ್ತೆ, ಮತ್ತೆ ಸತ್ತ ಮೇಲೆ ಅದು ಅವ್ಯಕ್ತ ಆಗುತ್ತೆ. ಹಾಗಾಗಿ ನೀನು ಶೋಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕಾಲಕಾಲದಲ್ಲಿ ಈ ಐಹಿಕ ದೇಹಗಳು ನಾಶವಾಗುತ್ತದೆ, ಆದರೆ ಆತ್ಮ ನಿತ್ಯವಾದುದು ಎನ್ನುವ ವೈದಿಕ ನಿರ್ಣಯವನ್ನು ಭಗವದ್ಗೀತೆಯು ಹೇಳುತ್ತದೆ. ಸೊ ಹಿಂದೆ ನಾವು ಒಪ್ಕೊಂಡಿರೋದು ನಾಸ್ತಿಕವಾದವನ್ನು ಒಪ್ಕೊಂಡು ಆತ್ಮ ಇಲ್ಲ ಅಂತ ಅಂದರೂ ಕೂಡ ನೀನು ಶೋಕ ಪಡೋದಕ್ಕೆ ಅರ್ಥ ಇಲ್ಲ. ಭೌತಿಕವಾಗಿ ಕೂಡ ನಾವು ಆ ದೇಹ ಅಥವಾ ಆ ಮನುಷ್ಯ ಮುಂದುವರಿತಾನೆ, ಸತ್ತ ಮೇಲೆ ಮತ್ತೆ ಹುಟ್ಟಿ ಬರ್ತಾನೆ, ಅವನ ಕರ್ಮಗಳ ಅನುಗುಣವಾಗಿ ಅವನು ಹುಟ್ಟಿ ಬರ್ತಾನೆ, ಅವನ ಕರ್ಮಗಳು ಮುಗಿದ ಮೇಲೆ ಮತ್ತೆ ಅವನು ಸಾಯಲೇಬೇಕು ಅಂತ ಹೇಳಿ ಇಲ್ಲಿ ನಾಸ್ತಿಕರ ಪ್ರಕಾರ ಹೇಳಿದ್ದಾರೆ. ನೆಕ್ಸ್ಟು ಆಸ್ತಿಕರ ಪ್ರಕಾರ ನೋಡೋದಾದರೆ ನಮ್ಮ ದೇಹಕ್ಕೆ ಮಾತ್ರ ಸಾವು ಅಥವಾ ನಾಶ ಅನ್ನೋದು ಇರುತ್ತೆ, ಆತ್ಮಕ್ಕೆ ಯಾವತ್ತೂ ಇರೋದಿಲ್ಲ. ಇದನ್ನು ನಾವು ಭಗವದ್ಗೀತೆಯಿಂದ ಕೇಳಿ ಪಡೆದಿರೋದು. ಇದನ್ನು ನಾವು ಒಪ್ಪಿಕೊಂಡರೆ ದೇಹವು ಒಂದು ಉಡುಪಿನಂತೆ ಎನ್ನುವುದನ್ನು ಸದಾ ನೆನಪಿಡಬೇಕು. ಸೊ ಇಷ್ಟು ಹೇಳಿದ ಮೇಲೆ ನಾವು ನೆನಪಿಟ್ಕೊಬೇಕಾಗಿರೋದು ಒಂದೇ ಒಂದು, ದೇಹ ಅನ್ನೋದು ಒಂದು ಬಟ್ಟೆ ಥರ ಮಾತ್ರ. ಆತ್ಮ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹೋಗುತ್ತೆ ಅನ್ನೋದಕ್ಕೆ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹಳೆಯ ಬಟ್ಟೆಗಳನ್ನು ನಾವು ಚೇಂಜ್ ಮಾಡಿ ಹೇಗೆ ಹೊಸ ಬಟ್ಟೆಗಳನ್ನು ಧರಿಸ್ತೀವೋ ಹಾಗೆ ಆತ್ಮ ಕೂಡ ಹಳೆಯ ದೇಹವನ್ನು ತ್ಯಜಿಸಿ, ಅಂದರೆ ಅದರದ್ದು ವಯಸ್ಸು ಮುಗಿದ ಮೇಲೆ ತ್ಯಜಿಸಿ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಹೊರತು ಪರಮಾತ್ಮನಲ್ಲಿ ಐಕ್ಯ ಆಗೋದಿಲ್ಲ. ಉಡುಪಿನ ಬದಲಾವಣೆ ಆಯಿತೆಂದು ದುಃಖ ಪಡುವುದೇಕೆ? ನಿತ್ಯವಾದ ಆತ್ಮಕ್ಕೆ ಸಂಬಂಧಿಸಿದಂತೆ ಐಹಿಕ ಶರೀರಕ್ಕೆ ವಾಸ್ತವಿಕವಾದ ಅಸ್ತಿತ್ವವಿಲ್ಲ. ಅದು ಕನಸಿನಂತೆ. ಕನಸಿನಲ್ಲಿ ನಾವು ಆಕಾಶದಲ್ಲಿ ಹಾರಾಡುವ ಯೋಜನೆಯನ್ನು ಮಾಡಬಹುದು, ರಾಜನಂತೆ ರಥದಲ್ಲಿ ಕುಳಿತುಕೊಳ್ಳುವ ಯೋಜನೆಯನ್ನೂ ಮಾಡಬಹುದು. ಆದರೆ ಎಚ್ಚರಿಕೆಯಾದಾಗ ನಾವು ಆಕಾಶದಲ್ಲಿಯೂ ಇಲ್ಲ, ರಥದಲ್ಲಿಯೂ ಕುಳಿತಿಲ್ಲ ಎನ್ನುವುದನ್ನು ಕಾಣಬಹುದು. ಸೊ ಹಳೆಯ ಉಡುಪನ್ನ ನಾವು ಬಿಟ್ಟ ತಕ್ಷಣ ಅದು ಹೋಗ್ಬಿಡ್ತು ಅಂತಲ್ಲ, ಅದು ನಾವು ಹೊಸ ಉಡುಪನ್ನ ಧರಿಸಿದ್ದೀವಿ ಅಂತ. ಹಾಗೆ ಒಂದು ಆತ್ಮ ಒಂದು ದೇಹದಿಂದ ಹೊರಗಡೆ ಹೋದ ಮೇಲೆ ಮತ್ತೊಂದು ದೇಹಕ್ಕೆ ಹೋಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಇದು ಹೇಗೆ ಅಂತ ಹೇಳೋದಕ್ಕೆ ಅದಕ್ಕೊಂದು ಅಸ್ತಿತ್ವನೇ ಇರೋದಿಲ್ಲ.
ನಾವು ಪ್ರಾಕ್ಟಿಕಲಿ ನೋಡೋದಾದರೆ ಆತ್ಮಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಕನಸು. ನಾವು ಕನಸಿನಲ್ಲಿ ಏನೇನೆಲ್ಲ ಮಾಡ್ಬೋದು, ಹಾರಾಡ್ಬೋದು, ಆಕಾಶದಲ್ಲಿ ತೇಲಾಡ್ಬೋದು, ರಾಜನಂತೆ ಇರ್ಬೋದು, ಕ್ವೀನ್ ಥರ ಇರ್ಬೋದು, ಸಿಂಡ್ರೆಲ್ಲ ಥರ ಆಗ್ಬೋದು. ಆದರೆ ವಾಸ್ತವವಾಗಿ ಏನು ನಾವೆಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಎಚ್ಚರ ಆದಾಗ ನಾವು ಇಲ್ಲೇ ಇರ್ತೀವಿ. ಹಾಗೆ ವೇದಜ್ಞಾನವು ಐಹಿಕ ದೇಹವು ಅಸ್ತಿತ್ವದಲ್ಲಿ ಇರುವುದಿಲ್ಲ ಎನ್ನುವ ಆಧಾರದ ಮೇಲೆ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಆದುದರಿಂದ ಆತ್ಮವು ಇದೆ ಎಂದು ನಂಬಲಿ ಅಥವಾ ಇಲ್ಲ ಎಂದು ನಂಬಲಿ ದೇಹವು ನಷ್ಟವಾಯಿತೆಂದು ದುಃಖ ಪಡಲು ಕಾರಣವೇ ಇಲ್ಲ. ಸೊ ಯಾವಾಗ ಒಬ್ಬ ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೊತಾನೋ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಂದರೆ ಯಾವಾಗ ಆತ್ಮವನ್ನು ಅರ್ಥ ಮಾಡ್ಕೊತಾನೋ, ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ತಿಳ್ಕೊತಾನೋ, ಆಗ ಮಾತ್ರ ಆತ್ಮ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಅಂತ ನಂಬಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಆತ್ಮ ಇದೆ ಅಂತ ನಂಬಿದ್ರು, ಆತ್ಮ ಇಲ್ಲ ಅಂತ ನಂಬಿದ್ರು ಕೂಡ ನೀನು ವ್ಯಥೆ ಪಡಲಿಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಹೇಳಿ ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಆಸ್ತಿಕರು ಮತ್ತು ನಾಸ್ತಿಕರು ಅಂತ ಇರ್ತಾರೆ. ಆಸ್ತಿಕರು ಅಂದರೆ ಅವರು ದೇವರನ್ನು ನಂಬೋರು. ನಾಸ್ತಿಕರು ಅಂತಂದರೆ ಅವರು ದೇವರು ಒಂದು ಎನರ್ಜಿ ರೂಪದಲ್ಲಿದೆ ಅಥವಾ ಅಂತ ನಂಬ್ತಾರೆ ಹೊರತು ಅವರು ದೇವರಿಗೆ ಒಂದು ರೂಪ ಇದೆ ಅಂತ ನಂಬೋದಿಲ್ಲ. ಅಥವಾ ವೇದ ಜ್ಞಾನಗಳನ್ನು ಅವರು ಇದೆ ಅಥವಾ ಅದು ಪುರಾಣವಾಗಿರೋದು ಅಂತ ಕೂಡ ನಂಬೋದಿಲ್ಲ. ಎರಡೂ ಥರವಾಗಿ ನಾವು ಹೋದರೂ ಕೂಡ ನಾವು ದುಃಖಿಸೋದಕ್ಕೆ ಯಾವುದೇ ಒಂದು ಕಾರಣ ಇರೋದಿಲ್ಲ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು, ಸತ್ತ ಮೇಲೆ ಅವನ ಕರ್ಮಗಳ ಅನುಗುಣವಾಗಿ ಮತ್ತೆ ಅವನು ಹುಟ್ಟಲೇಬೇಕು. ಸೊ ಹುಟ್ಟು ಮತ್ತು ಸಾವು ಎನ್ನೋ ಕಾಲಚಕ್ರದಲ್ಲಿ ಯಾವಾಗಲೂ ಮನುಷ್ಯ ಇದ್ದೇ ಇರ್ತಾನೆ. ಹಾಗಾಗಿ ನೀನು ನಿನ್ನ ಗುರುವನ್ನ ಕೊಲ್ಲಿಕ್ಕಾಗಲಿ ಅಥವಾ ನಿನ್ನ ತಾತನನ್ನು ಕೊಲ್ಲಿಕ್ಕಾಗಲಿ ಹಿಂದೇಟಾಕಬೇಡ, ನಿನ್ನ ಕರ್ತವ್ಯವನ್ನು ನೀನು ಮಾಡು ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾರೆ. ಸೊ ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದು ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.